ಪ್ರೀತಿಯ ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ? ಪ್ರತಿದಿನ ತಿಂಡಿಗೇನು ಮಾಡೋದು, ಅಡುಗೆಗೇನು ಮಾಡೋದು, ಈ ಯೋಚನೆ ಪ್ರತಿಯೊಬ್ಬ ಗೃಹಿಣಿಯ ತಲೆಯಲ್ಲೂ ಓಡುತ್ತಿರುತ್ತೆ. ನಮ್ಮನೆಯಲ್ಲಿ ನಾನು ಯೋಚನೆ ಮಾಡೋದಕ್ಕಿಂತ ಜಾಸ್ತಿಯಾಗಿ ನಮ್ಮ ಸುಶಾಂತ್ ಯೋಚನೆ ಮಾಡ್ತಾನೆ. ಅವನು ಅನೇಕ ದಿನಗಳಿಂದ ನನಗೆ ಬೇಬಿ ಪೊಟ್ಯಾಟೊ ತೊಗೊಂಡು ಹೋಗೋಣ, ಬೇಬಿ ಪೊಟ್ಯಾಟೊ ತರಿಸು ಅಂತ ನನಗೆ ತುಂಬಾ ತೊಂದರೆ ಕಾಟ ಕೊಡ್ತಾನೇ ಇದ್ದ. ಸರಿ, ಮೊನ್ನೆ ಬೇಬಿ ಪೊಟ್ಯಾಟೊ ನೋಡ್ದ, ಅವನು ವಾಕ್ ಹೋಗಿದ್ವಿ, ನೋಡ್ದ, ಅಲ್ಲಿ ತಗೊಳ್ಳೇಬೇಕು ಅಂತ ಗಲಾಟೆ ಮಾಡ್ದ, ತಗೊಂಡು ಬಂದ್ವಿ. ಇವತ್ತು ನಾನು ಮಧ್ಯಾಹ್ನ ಊಟಕ್ಕೆ ಅನ್ನ, ಹುಳಿ ಎಲ್ಲ ರೆಡಿ ಆಗಿದೆ. ಅದ್ರ ಜೊತೆ ನಾನು ಚಪಾತಿ ಮಾಡಿ ಬೇಬಿ ಪೊಟ್ಯಾಟೊ ಕರಿ ಮಾಡೋಣ ಅಂತ ರೆಡಿ ಮಾಡಿಕೊಂಡು ಇಲ್ಲೆಲ್ಲ ಸಾಮಾನುಗಳನ್ನು ಇಟ್ಕೊಂಡಿದ್ದೀನಿ. ಬೇಬಿ ಪೊಟ್ಯಾಟೊ ಕರಿ ಮಾಡೋದು ಹೇಗೆ ಅನ್ನೋದನ್ನು ನಿಮಗೂ ತೋರಿಸ್ತಾ ಇದ್ದೀನಿ. ಎಲ್ಲ ಇಲ್ಲಿ ಇಂಗ್ರೀಡಿಯೆಂಟ್ಸನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಸುಶಾಂತ್ ಏನೇನು ತಗೊಂಡಿದ್ದೀನಿ ಅಂತ ಹೇಳ್ತಾನೆ. ಇದೇನಿದು ಸುಶಾಂತ್? ಬೇಬಿ ಪೊಟ್ಯಾಟೊ. ಆಮೇಲೆ ಇದೇನಿದು? ಈರುಳ್ಳಿ, ಟೊಮೆಟೊ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ. ಮಸಾಲಕ್ಕೆ ನಾನು ಏನೇನು ತಗೊಂಡಿದ್ದೀನಿ ತೋರಿಸ್ತೀನಿ. ಏನಿದು? ಏಲಕ್ಕಿ, ಒಂದೇ ಒಂದು ಏಲಕ್ಕಿ ತಗೊಂಡಿದ್ದೀನಿ. ಚಕ್ಕೆ, ಇದು ಲವಂಗ. ಏನಿದು? ಲವಂಗ. ಒಂದು 4 ರಿಂದ 5 ಲವಂಗ ತಗೊಂಡಿದ್ದೀನಿ. ಚಕ್ಕೆ, 1 ಇಂಚ್ ಆಗೋಷ್ಟು ಚಕ್ಕೆ ತಗೊಂಡಿದ್ದೀನಿ. ಏಲಕ್ಕಿ ಅಲ್ಲ, ಇದು ಮರಾಠ ಮೊಗ್ಗು, ಬ್ಲ್ಯಾಕ್ ಏಲಕ್ಕಿ ಅಂತಾರೆ ಕೆಲವರು, ಏನು ಅಂತಾರೆ ಮರಾಠ ಮೊಗ್ಗು ಅಂತ. ಅದು ಇದು ಪಲಾವ್ ಎಲೆ, ಕರೆಕ್ಟ್. ಇದೇನಿದು? ಕಸೂರಿ ಮೇಥಿ ತಗೊಂಡಿದ್ದೀನಿ. ಹಾಗೆ ಇದೇನು ಸುಶಾಂತ್? ಧನಿಯಾ ಪೌಡರ್. ಇದು ಹೇಳು ಗಟ್ಟಿ. ರೆಡ್ ಚಿಲ್ಲಿ ಪೌಡರ್. ಇದೇನಿದು? ಗರಂ ಮಸಾಲ. ಎಲ್ಲ ಇದು ಒಂದು ಅರ್ಧ ಚಮಚದಷ್ಟು ತಗೊಂಡಿದ್ದೀನಿ, 1/2 ಸ್ಪೂನ್ ಅಷ್ಟು ತಗೊಂಡಿದ್ದೀನಿ. ಇದೇನಿದು? ಕೊತ್ತಂಬರಿ ಸೊಪ್ಪು. ನಾನು ಇಷ್ಟು ಇಂಗ್ರೀಡಿಯೆಂಟ್ಸ್ ತಗೊಂಡಿದ್ದೀನಿ. ಹಾಗೆ ಇಲ್ಲಿ ಬೇಬಿ ಪೊಟ್ಯಾಟೋವನ್ನು ಅಂದರೆ ಚಿಕ್ಕ ಚಿಕ್ಕ ಆಲೂಗಡ್ಡೆ, ಇದನ್ನು ನಾನು ಬೇಯಿಸಿ ಇಟ್ಕೊಂಡಿದ್ದೀನಿ. ಯಾಕಂದರೆ ಇನ್ನೂ ಇಟ್ಟು ಬೇಯಿಸೋಕ್ಕೆ ಲೇಟ್ ಆಗುತ್ತೆ ಅಂತ ಬೇಯಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದರ ಸಿಪ್ಪೆ ತೆಕ್ಕೊಂಡು ನಿಮಗೆ ಮತ್ತೆ ಸಿಕ್ಕಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಈಗ ಸಿಪ್ಪೆ ತೆಕ್ಕೋತೀವಿ. ಮೊದಲು ಇದನ್ನು ಸಿಪ್ಪೆ ತೆಗಿತೀನಿ ಕೂತ್ಕೊಂಡು. ನಾನು ಬೇಬಿ ಪೊಟ್ಯಾಟೊ ಸಿಪ್ಪೆ ತೆಗಿತಾ ಇದ್ದೀನಿ, ಬೇಯಿಸಿ ಇಟ್ಟಿರೋ ಬೇಬಿ ಪೊಟ್ಯಾಟೋದು. ಅಮ್ಮನೂ ಸಿಪ್ಪೆ ತೆಗಿಯೋಕ್ಕೆ ಸಹಾಯಕ್ಕೆ ಕರೆದಿದ್ದೀನಿ. ನೋಡಿ ಎಷ್ಟು ಹ್ಯಾಂಡ್ ಇದೆ ಅಂತ. ಸುಶಾಂತು ಮಾಡ್ತೀರಿ ಅಂದ ಎಲ್ಲೋ ಹೊರಗಡೆ ಓಡ್ಬಿಟ್ಟ. ಅಮ್ಮನೂ ಸುಮ್ಮನೆ ಇದ್ದರು, ಅದಕ್ಕೆ ಅಮ್ಮನ ಕರೆದೆ ಒಂಚೂರು ಸಿಪ್ಪೆ ತೆಗಿಯೋಕ್ಕೆ, ಬಂದು ಸಿಪ್ಪೆ ತೆಕ್ಕೊಡೋಕ್ಕೆ. ಅಮ್ಮನೂ ತೆಗಿತಾ ಇದ್ದಾರೆ ನೋಡಿ. ಇಲ್ಲಿ ತುಂಬ ಸುಲಭವಾಗಿ ತೆಗಿಬೋದು ಸಿಪ್ಪೆನ, ಬೇಯಿಸಿ ಇಟ್ಕೊಂಡಿದ್ದೀವಲ್ಲ, 1 ನಿಮಿಷಕ್ಕೆ ಆಗೋಗತ್ತೆ. ಸಿಪ್ಪೆ ತೆಗೆದು ಈ ಬೇಬಿ ಆಲೂಗಡ್ಡೆಗಳನ್ನು, ಬೇಬಿ ಪೊಟ್ಯಾಟೊಗಳನ್ನು ಹೀಗೆ ಫೋರ್ಕಲ್ಲಿ ಒಂದು ಸ್ವಲ್ಪ ತೂತುಗಳನ್ನು ಮಾಡ್ಕೋಬೇಕು. ಯಾಕಂದರೆ ಒಳಗಡೆ ಮಸಾಲ ಸೇರ್ಕೋಬೇಕಲ್ಲ, ಅದಕ್ಕೋಸ್ಕರ ಎಲ್ಲ ಬೇಬಿ ಪೊಟ್ಯಾಟೊಗಳಿಗೆ ಈ ಥರ ಸ್ವಲ್ಪ ತೂತು ಮಾಡ್ಕೋಬೇಕು. ಆಗ ಕುದಿಯೋವಾಗ ನಿಮಗೆ ಒಳಗಡೆ ಚೆನ್ನಾಗಿ ಮಸಾಲ ಸೇರಿಕೊಳ್ಳುತ್ತೆ. ಚಾಕುವಲ್ಲೂ ಮಾಡ್ಕೋಬೋದು ನೀವು, ಚಾಕುವಲ್ಲಿ ಜಾಸ್ತಿ ಟೈಮ್ ಬೇಕಾಗತ್ತೆ. ಇನ್ನು ನಾನು ಬೇಬಿ ಪೊಟ್ಯಾಟೊ ಸಿಪ್ಪೆ ತೆಗೆದು ಅದನ್ನು ಫೋರ್ಕಲ್ಲಿ ಚುಚ್ಚಿ ತೂತುಗಳನ್ನು ಮಾಡಿ ಇಟ್ಕೊಂಡಾಯಿತು. ಈಗ ಈರುಳ್ಳಿಯನ್ನು ಚಾಪರಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಟೊಮೆಟೊನೂ ಇಲ್ಲಿ ಕಟ್ ಮಾಡಿ ರೆಡಿ ಇದೆ. ಟೊಮೆಟೊವನ್ನು ನಾನು ಪ್ಯೂರಿ ಮಾಡ್ಕೋಬೇಕು, ಟೊಮೆಟೊ ಪ್ಯೂರಿ ಮಾಡ್ಕೋತೀನಿ. ಅದ್ರ ಮೊದಲು ನಾನು ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಇದನ್ನು ಬ್ಲೆಂಡರಲ್ಲಿ ಸ್ವಲ್ಪ ತರಿಯಾಗಿ ರುಬ್ಕೋತೀನಿ. ಶುಂಠಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಬ್ಲೆಂಡರ್ಗೆ. ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಹಾಗೆ ಹಸಿಮೆಣಸಿನಕಾಯಿ ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಇದಿಷ್ಟನ್ನು ಬ್ಲೆಂಡರಲ್ಲಿ ಒಂಚೂರು ಗ್ರೈಂಡ್ ಮಾಡಿಕೊಂಡು ಆಮೇಲೆ ಇದಕ್ಕೂ ಹಾಕ್ಕೋಬೋದು ನೀವು. ಟೊಮೆಟೊ ಪ್ಯೂರಿಯನ್ನು ಇದಕ್ಕೂ ಹಾಕ್ಕೋಬೋದು, ಏನು ತೊಂದರೆ ಇಲ್ಲ. ಮಿಕ್ಸ್ ಮಾಡ್ಕೊಂಡು ಮಾಡಿದ್ರೂ ಆಗತ್ತೆ. ನೋಡಿ, ಇದು ಸ್ವಲ್ಪ ಗ್ರೈಂಡ್ ಆದಮೇಲೆ ನಾನು ಟೊಮೆಟೊ ಇದಕ್ಕೆ ಸೇರಿಸ್ಕೋತೀನಿ.
ಇದು ಸ್ವಲ್ಪ ತರಿಯಾಗಿ ರುಬ್ಬಿದ್ದೀನಿ. ಈಗ ಟೊಮೆಟೊ ಅದಕ್ಕೆ ಹಾಕ್ಕೊಂಡು ಪ್ಯೂರಿ ಮಾಡ್ಕೊಂಡು ಬಿಡ್ತೀನಿ, ಮಿಕ್ಸ್ ಮಾಡ್ಕೊಂಡು ಬಿಡ್ತೀನಿ. ನೋಡಿ, ಇದು ಮಸಾಲ ರುಬ್ಕೊಂಡಿದ್ದೀನಿ. ಈಗ ಒಂದು ಪ್ಯಾನ್ ಇಟ್ಕೊಂಡು ಶುರು ಮಾಡೋಣ ಬನ್ನಿ. ಪ್ಯಾನ್ ಇಟ್ಕೊಂಡು ಪ್ಯಾನಿಗೆ ಎಣ್ಣೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿದ್ದೀನಿ, ಒಂದು 4-5 ಚಮಚ ಎಣ್ಣೆ ಹಾಕಿದ್ದೀನಿ, ಚಿಕ್ಕ ಚಮಚದಲ್ಲಿ. ಗ್ಯಾಸ್ ಹಚ್ಕೊಂಡು ಎಣ್ಣೆ ಬಿಸಿ ಆದ ತಕ್ಷಣ ಈ ಆಲೂಗಡ್ಡೆಗಳಿದೆಯಲ್ಲ, ನಾವು ಸಿಪ್ಪೆ ತೆಗೆದಿಟ್ಕೊಂಡಿರೋ ಆಲೂಗಡ್ಡೆಗಳು, ಚಿಕ್ಕ ಚಿಕ್ಕ ಆಲೂಗಡ್ಡೆಗಳು, ಇದನ್ನು ಒಂಚೂರು ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ. ಈಗ ಎಣ್ಣೆ ಬಿಸಿ ಆದ ತಕ್ಷಣ ಈ ಆಲೂಗಡ್ಡೆಗಳನ್ನೆಲ್ಲ ಹಾಕ್ತಾಯಿದ್ದೀನಿ. ಸ್ವಲ್ಪ ಇದನ್ನು ಹೀಗೆ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳೋಣ, ಫ್ರೈ ಮಾಡ್ಕೊಳ್ಳೋಣ. ಇದನ್ನು ನಾನೊಂದು 5 ನಿಮಿಷ ಸುಮ್ಮನೆ ಹಾಗೆ ಹುರ್ಕೊಂಡಿದ್ದೀನಿ. ಇದನ್ನು ನಾನು ಇದೇ ವಾಪಸ್ ಈ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ಇದಕ್ಕೆ ನಾನು ಚೂರು ಎಣ್ಣೆ ಹಾಕ್ಕೊಂಡು, ಸ್ವಲ್ಪ ತಳ ಡ್ರೈ ಆಗಿರೋ ಥರ ಇದೆ, ಪರವಾಗಿಲ್ಲ, ಹೊತ್ತಲ್ಲ ನೀರು ಹಾಕ್ತೀವಲ್ಲ. ಈಗ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿ ಒಗ್ಗರಣೆಗೆ ಸಾಸಿವೆ ಒಂಚೂರು ಹಾಕ್ತಾಯಿದ್ದೀನಿ ಒಗ್ಗರಣೆಗೆ. ಆಮೇಲೆ ನಾವು ಇಟ್ಕೊಂಡಿದ್ದೀವಲ್ಲ ಇಲ್ಲಿ ಮಸಾಲ, ಈ ಎಲ್ಲ ಮಸಾಲೆಗಳನ್ನು, ಕಸೂರಿ ಮೇಥಿ ಬಿಟ್ಟು ಇನ್ನೆಲ್ಲ ಮಸಾಲೆಗಳನ್ನು ಹಾಕ್ತಾಯಿದ್ದೀನಿ. ಚಕ್ಕೆ, ಲವಂಗ, ಏಲಕ್ಕಿ, ಮರಾಠ ಮೊಗ್ಗು, ಹಾಗೆ ಪಲಾವ್ ಎಲೆ, ಇದಿಷ್ಟನ್ನು ಹಾಕಿ ಚೂರು ಫ್ರೈ ಮಾಡಿಕೊಂಡು, ನೋಡಿದು ಆಲೂಗಡ್ಡೆ ಸ್ವಲ್ಪ ಹಿಡ್ಕೊಂಡಿರೋದು ಒಂದು ಸ್ವಲ್ಪ ಕೆಂಪಾಗ್ತದೆ. ಈಗ ಈರುಳ್ಳಿ ಹಾಕಿ ಫ್ರೈ ಮಾಡಿ ನೀರು ಹಾಕಿದ ತಕ್ಷಣ ಸರಿ ಆಗುತ್ತೆ, ಅದು ಹೋಗುತ್ತೆ. ನೋಡಿ, ಈಗ ಕಟ್ ಮಾಡಿರೋ ಈರುಳ್ಳಿ ಹಾಕ್ತಾಯಿದ್ದೀನಿ. ಸ್ಟೀಲ್ ಬಾಣಲೆ ಆಗಿರೋದ್ರಿಂದ ಸ್ವಲ್ಪ ಆಲೂಗಡ್ಡೆ ತಳಕ್ಕೆ ಒಂಚೂರು ಹಿಡ್ಕೊಂಡಿದೆ, ತೊಂದರೆ ಇಲ್ಲ. ನೀರು ಹಾಕಿದಾಗ ಅದು ತಳನ್ನು ಬಿಟ್ಕೊಂಡು ಕ್ಲಿಯರ್ ಆಗುತ್ತೆ. ಈರುಳ್ಳಿ ಸ್ವಲ್ಪ ಬಾಡಿದ ತಕ್ಷಣ ನಾನು ಮಸಾಲ ರುಬ್ಬಿದ್ದೀವಲ್ಲ ಅದನ್ನು ಹಾಕ್ತಾಯಿದ್ದೀನಿ. ನೀವು ಬೇಕಂದರೆ ಇದಕ್ಕೆ ಗೋಡಂಬಿನೂ ಹಾಕ್ಕೋಬೋದು, ಮಸಾಲ ರುಬ್ಬುವಾಗ ರಿಚ್ ಆಗಿರುತ್ತೆ. ಈಗ ನಾನು ಮಸಾಲ ಸೇರಿಸಿದ್ದೀನಿ. ಮಸಾಲ ಒಂಚೂರು ಫ್ರೈ ಮಾಡಿಕೊಂಡು ಈ ಮಿಕ್ಸಿ ಜಾರಿಗೆ ಒಂಚೂರು ನೀರು ಹಾಕಿದ್ದೀನಿ. ಈ ನೀರನ್ನು ಸೇರಿಸ್ತಾ ಇದ್ದೀನಿ. ನಿಮಗಿದು ಈ ಬೇಬಿ ಪೊಟ್ಯಾಟೊ ಕರಿ ಚಪಾತಿ ಜೊತೆ, ಪೂರಿ ಜೊತೆ, ಇಲ್ಲ ದೋಸೆ ಜೊತೆ, ರೊಟ್ಟಿ ಜೊತೆ ಎಲ್ಲನೂ ಚೆನ್ನಾಗಿರುತ್ತೆ. ನಾನು ಚಪಾತಿ ಮಾಡ್ತಾಯಿದ್ದೀನಿ ಇದ್ರ ಜೊತೆಗೆ ಇವತ್ತು. ಈಗ ಫ್ರೈ ಆಗ್ತಾ ಇರಬೇಕಾದ್ರೆ ಒಂದೊಂದೇ ಮಸಾಲೆಗಳನ್ನು ಹಾಕೋಣ. ಅರ್ಧ ಚಮಚ ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ. ಹಾಗೆ ಒಂದು ಅರ್ಧ ಚಮಚದಷ್ಟು ಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ. ಅರ್ಧ ಚಮಚದಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಕುದಿಯಕ್ಕೆ ಬಿಡೋಣ ಮಸಾಲ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂಚೂರು ಅರಿಶಿನ ಪುಡಿ ಸೇರಿಸ್ತೀನಿ. ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇದನ್ನು ಒಂಚೂರು ನೀರು ಸೇರಿಸ್ಕೊಂಡು ಒಂಚೂರು ಕುದಿಯಕ್ಕೆ, ಚೆನ್ನಾಗಿ ಕುದಿಯಕ್ಕೆ ಬಿಡೋಣ. ಒಂದು ಸ್ವಲ್ಪ ಚೆನ್ನಾಗಿ ಕುದೀಲಿ, ಆಮೇಲೆ ಪೊಟ್ಯಾಟೊ ಹಾಕಿ ಸ್ವಲ್ಪ ಹೊತ್ತು ಮತ್ತೆ ಕುದಿಯಕ್ಕೆ ಬಿಡೋಣ. ಈ ಸಮಯದಲ್ಲಿ ನೋಡಿ, ನೀವು ಈ ಮೊಸರು ಒಂದು 2 ಚಮಚದಷ್ಟು ಮೊಸರು ತೊಗೊಂಡಿದ್ದೀನಿ ನಾನು. ಅದನ್ನು ಸ್ವಲ್ಪ ಬೀಟ್ ಮಾಡಿಕೊಂಡು ಅದ್ರ ಜೊತೆ ಸೇರಿಸಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ನೀವು ಕೊನೆಗೆ ಕೆನೆನೂ ಸೇರಿಸ್ಬೋದು. ಸಿಹಿ ಮೊಸರು, ಹುಳಿ ಮೊಸರು ಹಾಕಬಾರ್ದು, ಸಿಹಿ ಮೊಸರು.
ಒಂದು ಕುದಿ ಬಂದ ತಕ್ಷಣ ನಾನು ಪೊಟ್ಯಾಟೊಗಳನ್ನು ಸೇರಿಸ್ಕೊತೀನಿ. ಕುದೀತಾ ಇದೆ. ಈಗ ನಾನು ಎಲ್ಲ ಪೊಟ್ಯಾಟೊಗಳನ್ನು ಸೇರಿಸ್ಬಿಡ್ತೀನಿ. ಈ ಪೊಟ್ಯಾಟೊ ಸೇರಿಸಿದ ಮೇಲೆ ಚಿಕ್ಕ ಚಿಕ್ಕ ಆಲೂಗಡ್ಡೆ ಸೇರಿಸ್ತೀವಲ್ಲ ಬೇಯಿಸಿರೋದು, ಈಗ ಬೇಕಾದರೆ ನಿಮಗೆ ತುಂಬ ಗಟ್ಟಿಯಾಗತ್ತೆ ಅನಿಸಿದ್ರೆ ಒಂದು ಸ್ವಲ್ಪ ನೀರು ಹಾಕಿ ಒಂದು 5 ನಿಮಿಷ ಮುಚ್ಚಿಟ್ಬಿಡಬೇಕು. ಚೆನ್ನಾಗಿ ಎಳ್ಕೊಳ್ಳತ್ತೆ ಮಸಾಲ ಎಲ್ಲ ಟೇಸ್ಟ್ಗಳನ್ನು. ನಾನೊಂಚೂರು ನೀರು ಹಾಕಿ ಮುಚ್ಚಿಟ್ಬಿಡ್ತೀನಿ. ಮುಚ್ಚಿಡ್ತೀನಿ ಒಂದು 5 ನಿಮಿಷ. ಈಗ ಚೆನ್ನಾಗಿ ಕುದೀತಾ ಇದೆ. ಒಂದು ಸಲ ಮಿಕ್ಸ್ ಮಾಡಿ ನಾನು ಸ್ವಲ್ಪ ನೀರು ಹಾಕಿದ್ದೀನಿ, ಯಾಕಂದರೆ ಅದು ಆಲೂಗಡ್ಡೆ ಎಲ್ಲ ಚೆನ್ನಾಗಿ ದಪ್ಪ ಆಗಿಬಿಟ್ಟಿತ್ತು, ಗಟ್ಟಿ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ನೀರು ಹಾಕಿ ಈಗ ಕಸೂರಿ ಮೇಥಿಯನ್ನು ಸೇರಿಸ್ತಿದ್ದೀನಿ. ಕಸೂರಿ ಮೇಥಿಯನ್ನು ಒಂಚೂರು ಕೈಯಲ್ಲಿ ಈ ಥರ ತಿಕ್ಕಿ ಹಾಕಿದ್ರೆ ನಿಮಗೆ ಸ್ಮೆಲ್ ಚೆನ್ನಾಗಿರುತ್ತೆ. ಆಪ್ಷನಲ್ಲು, ನೀವು ಹಾಕಲೇಬೇಕು ಅಂತೇನೂ ಇಲ್ಲ. ಹಾಕಿದ್ರೆ ನಿಮಗೆ ಆ ಗ್ರೇವಿಯ ಕರಿಯ ಟೇಸ್ಟು ಸ್ಮೆಲ್ಲು ಚೆನ್ನಾಗಾಗತ್ತೆ. ಈಗ ಹಾಕಿದ್ದೀನಿ ಕಸೂರಿ ಮೇಥಿ. ಇನ್ನೊಂದು 3-4 ನಿಮಿಷ ನಾನು ಸಿಮ್ಮಲ್ಲಿ ಮುಚ್ಚಿಟ್ಬಿಡ್ತೀನಿ. ಆಮೇಲೆ ನಿಮಗೆ ಸಿಗ್ತೀನಿ. ಈಗ ಸಿಮ್ಮಲ್ಲಿಟ್ಟು ಕುದಿಸಿದ್ದೀನಿ ನಾನು. ನೋಡಿ ಹೇಗಾಗಿದೆ ನೋಡಿ, ಗಟ್ಟಿಯಾಗಿ ಚೆನ್ನಾಗಿ ಬಂದಿದೆ ನೋಡಿ. ಇನ್ನು ತಣ್ಣಗಾಗುವಾಗ ಇನ್ನೂ ತುಂಬ ಗಟ್ಟಿಯಾಗಿಬಿಡುತ್ತೆ. ಅದಕ್ಕೆ ನಾನು ಈ ಕನ್ಸಿಸ್ಟೆನ್ಸಿಯಲ್ಲಿ ಆಫ್ ಮಾಡ್ತಾ ಇದ್ದೀನಿ. ಆಫ್ ಮಾಡಿ ಅದಕ್ಕೆ ಕೊತ್ತಂಬರಿ ಸೊಪ್ಪು ಕೊನೆಯಲ್ಲಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಕ್ಲೀನಾಗಿ ತೊಳ್ಕೊಂಡು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಈಗ ನಿಮಗೆ ಬೇಬಿ ಆಲೂ ಕರಿ ರೆಡಿ. ನೀವು ಯಾವುದ್ರ ಜೊತೆ ಬೇಕಾದರೂ ಉಪಯೋಗಿಸ್ಬೋದು ಇದನ್ನು. ಚಪಾತಿ ಜೊತೆ, ದೋಸೆ ಜೊತೆ, ಅಥವಾ ಪೂರಿ ಜೊತೆ, ರೊಟ್ಟಿಗಳ ಜೊತೆ, ಯಾವುದ್ರ ಜೊತೆನೂ ತುಂಬ ಚೆನ್ನಾಗಿರುತ್ತೆ. ನೋಡಿ ರೆಡಿಯಾಗಿದೆ. ನಾನೀಗ ಚಪಾತಿ ಮಾಡಿ ಊಟಕ್ಕೆ ರೆಡಿ ಮಾಡ್ತೀನಿ. ಆದಮೇಲೆ ನೋಡಿ, ಬೇಬಿ ಪೊಟ್ಯಾಟೊ ಕರಿ ರೆಡಿಯಾಗಿದೆ. ಜೊತೆಲಿ ಚಪಾತಿನೂ ರೆಡಿಯಾಗಿದೆ. ಇನ್ನು ಏನಿದ್ರು ಊಟ ಸಮಯ. ನೋಡಿ ಈಗ ಗಟ್ಟಿಯಾಗಿ ಎಷ್ಟು ಚೆನ್ನಾಗಾಗಿದೆ ನೋಡಿ. ನೋಡಿ ಚಪಾತಿನೂ ರೆಡಿಯಾಗಿದೆ. ಚಪಾತಿನೂ ರೆಡಿ, ಎಲ್ಲನೂ ರೆಡಿ ಇದೆ. ಈಗ ಊಟ ಮಾಡೋದು ಮಾತ್ರ ಬಾಕಿ ಇದೆ. ಊಟ ಮಾಡ್ತಾ ಸಿಗ್ತೀನಿ ನಿಮಗೆ. ಆದಮೇಲೆ ಬೇಬಿ ಆಲೂ ಕರಿ ಚಪಾತಿ ಜೊತೆ ನಮ್ಮ ಊಟ ರೆಡಿಯಾಗಿದೆ. ಊಟ ಶುರು ಮಾಡ್ತಾ ಇದ್ದೀವಿ. ಹೇಗಾಗಿದೆ ಗೊತ್ತಿಲ್ಲ, ತಿಂದು ನೋಡ್ಬೇಕೀಗ. ಹೇಗಾಗಿದೆ ಸುಶಾಂತ್? ಚೆನ್ನಾಗಿದೆಯಾ? ಜೊತೆಲಿ ಎಲ್ಲ ರೆಡಿ ಇದೆ. ನೀವು ಮಾಡ್ಕೊಳ್ಳಿ, ತುಂಬ ಸುಲಭ. ಯಾವಾಗಲೂ ಒಂದೇ ಥರದ ಅಡುಗೆಗಳನ್ನು ತಿಂದು ಬೇಜಾರಾದಾಗ ಚಪಾತಿಗೆ, ಪೂರಿಗೆ, ರೊಟ್ಟಿಗೆ, ದೋಸೆಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಚೇಂಜ್ ಇರುತ್ತೆ. ಮಕ್ಕಳು ಈ ಥರ ಬೇಬಿ ಪೊಟ್ಯಾಟೊಗಳನ್ನು ಇಷ್ಟಪಡ್ತಾರೆ. ಇಡೀ ಇರುತ್ತಲ್ವ, ಇದು ತುಂಬ ಇಷ್ಟಪಡ್ತಾರೆ. ನಮಗೂ ಇಷ್ಟನೇ, ಆದರೆ ಜಾಸ್ತಿ ತಿನ್ನೋದು ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ. ಆಲೂಗಡ್ಡೆ ಸ್ಟಾರ್ಚ್ ಇರೋ ಕಾರಣ ಕಾರ್ಬೋಹೈಡ್ರೇಟ್ ಜಾಸ್ತಿ ಇರುತ್ತೆ. ಅದಕ್ಕಾಗಿ ಅಪರೂಪಕ್ಕೆ ತಿಂದಾಗ ಏನೂ ತೊಂದರೆ ಆಗಲ್ಲ. ನಾವು ಚಪಾತಿ ಮಾಡೋದು ತುಂಬ ಕಡಿಮೆ ಆಗಿಬಿಟ್ಟಿದೆ ಇತ್ತೀಚೆಗೆ. ಹಾಗಾಗಿ ಇವತ್ತು ಚಪಾತಿಗೊಂದು ರುಚಿಯಾದ ಕಾಂಬಿನೇಷನ್ ಇರಲಿ ಅಂತ ಮಾಡಿದ್ದೀನಿ. ಬೇಬಿ ಆಲೂ ಕರಿಯ ರುಚಿಯ ಸಹಿತ ನಾವು ಊಟ ಮಾಡ್ತೀವಿ. ಹೇಗಾಗಿದಮ್ಮ ಆಲೂಗಡ್ಡೆದು? ಚೆನ್ನಾಗಿದೆ, ಒಳ್ಳೆ. ಅಮ್ಮಂದು ಒಂದು ಪಾತ್ರೆ ಇದೆ ನೋಡಿ, ಸಿಪ್ಪೆ ತೆಕ್ಕೊಳಕ್ಕೆ ಅಮ್ಮನೂ ಬಂದಿದ್ರು. ಹಾಗಾಗಿ ಅಮ್ಮಂದು ಒಂದು ಅದರಲ್ಲಿ ಆ್ಯಡ್ ಆಗಿದೆ. ಹೇಗಿದೆ ಸುಶಾಂತ್? ಚೆನ್ನಾಗಿದೆ, 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 ಸೂಪರ್. ಚೆನ್ನಾಗಿದೆಯಾ? ನೀವು ಮನೇಲಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ರಾಯರು ನಮ್ಮನ್ನ ನಿಮ್ಮೆಲ್ಲರನ್ನ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತಾ ಸಿಗೋಣ. ಧನ್ಯವಾದಗಳು. ನಮಸ್ಕಾರ.